ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಾ ವ್ಲಾಗ್. ಇದು ಬಂದು ನನ್ನ ತಮ್ಮಂದು ಅಂದರೆ ನಾವು ಕರ್ಕೊಂಬರಕ್ಕೆ ಹೋಗಿರ್ತೀವಲ್ಲ ಆ ದಿನದ್ದಾಗಿರುತ್ತೆ ವಿಡಿಯೋ. ನಾವು ಇವತ್ತಿನ ದಿನ ಹಸೆಮಣೆ ಮೇಲೆ ಕೂರಿಸಿ ಹುಡುಗಿನ ಶಾಸ್ತ್ರ ಮಾಡಿ ಮತ್ತು ಚೆಂಡಾಟ ಆಡಿಸೋದು ಆ ಥರ ಎಲ್ಲ ಮಾಡಿ ತಟ್ಟೆ ತುಂಬಿ ಶಾಸ್ತ್ರನ ಮಾಡ್ತೀವಿ. ಸೊ ಹಾಗಾಗಿ ಜನಗಳೆಲ್ಲ ಬರ್ತಾಯಿದ್ರು ಅಂದರೆ ನಾವು ಸ್ವಲ್ಪ ಬೇಗ ಬಂದ್ವಿ. ಅವ್ರು ಸ್ವಲ್ಪ ಲೇಟಾಗಿ ಬಸ್ಸಲ್ಲಿ ಬಂದರು. ಒಂದು ಬಸ್ಸನ್ನು ಮಾಡಿದರು, ಮಿನಿ ಬಸ್ಸು. ಸೊ ಅದರಲ್ಲಿ ಬಂದರು ಅವರು. ಹಾಗೆ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಹೋಗಿ ನಾವೇನೇನು ಮಾಡ್ಕೊಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ವಿ. ಹಾಗೆ ಇವರು ಕೂಡ ಅಡುಗೆಗೆ ಭಟ್ರನ್ನ ಮಾಡಿದರು. ಅಂದರೆ ನಾನ್ ವೆಜ್ ಊಟನೇ ಇತ್ತು ಇವತ್ತು. ಆ್ಯಕ್ಚುಲಿ ನಮ್ಮ ಮದುವೆ ವಿಡಿಯೋನಲ್ಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಬರ್ತಾಯಿದ್ರು, ಹಾಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾನೆ ಜುಬೇರು ಚೆನ್ನಾಗಿ. ಆ್ಯಕ್ಚುಲಿ ನಾನು ಒಂದು ವೀಡಿಯೋನೂ ಕೂಡ ಮಾಡೋಕ್ಕಾಗಿಲ್ಲ, ಎಲ್ಲ ವೀಡಿಯೋನೂ ಕೂಡ ಬೇರೆ ಮಾಡ್ಕೊಂಡಿದ್ದಾನೆ. ಪ್ರತಿಯೊಂದು ವೀಡಿಯೋನೂ ಕೂಡ ಮಾಡಿದ್ದಾನೆ, ತುಂಬ ನೀಟಾಗಿ ವೀಡಿಯೋನ ಮಾಡ್ಕೊಂಡಿದ್ದಾನೆ. ನನಗಂತೂ ಸಖತ್ ಖುಷಿ ಆಯಿತು, ಯಾಕೆಂದರೆ ನನಗೆ ಟೈಮೇ ಇರಲಿಲ್ಲ, ಆದಷ್ಟು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಸೀರಿಯಸ್ಲಿ. ಅವನಾಗೋದಕ್ಕೆ ಎಲ್ಲನೂ ಪ್ರತಿಯೊಂದೂ ಸ್ಟೆಪ್ ಆ್ಯಂಡ್ ಸ್ಟೆಪ್ ವೀಡಿಯೋ ಮಾಡಿ ನನಗೆ ಕೊಟ್ಟಿದ್ದಾನೆ. ಇವರಂತೂ ನಂಬರ್ 1 ತರಲೆಗಳು. ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ, ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತು ಸ್ಟಾರ್ಟ್ ಆಯಿತು ಶಾಸ್ತ್ರ ಎಲ್ಲ ಮಾಡೋ ಅಂಥದ್ದು. ಹಸೆಮಣೆ ಮೇಲೆ ಕೂರಿಸಿ ಶಾಸ್ತ್ರನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎರಡೂ ಕಡೆಯಿಂದ ಸ್ವಲ್ಪ ಜನ ಇಷ್ಟು ಅಂತ ಹೇಳಿ ಶಾಸ್ತ್ರನ ಮಾಡಬೇಕು. ಸೊ ಹಾಗಾಗಿ ಎಲ್ಲನೂ ಮಾಡ್ಕೊತಾ ಇದ್ರು. ಹಾಗೆ ಒಂದು ಕಡೆ ತಟ್ಟೆ ಎಲ್ಲ ತುಂಬ್ಕೋಬೇಕಲ್ಲ, ಹಾಗಾಗಿ ತಟ್ಟೆಗಳನ್ನೂ ಕೂಡ ತುಂಬ್ಕೊತಾ ಇದ್ರು. ಅಂದರೆ ಅವ್ರು ಫಸ್ಟು ಹುಡುಗಿ ಮನೆಯಿಂದ ಮನೆಯವ್ರ ತಟ್ಟೆನ ಇಟ್ಟು ಶಾಸ್ತ್ರನ ಮಾಡಬೇಕು. ನಂತರ ಹುಡುಗನ ಮನೆಯವರು ತಟ್ಟೆನ ಫಿಲ್ ಮಾಡಿಕೊಂಡು ಅದನ್ನು ಇಟ್ಟು ಶಾಸ್ತ್ರನ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರೆಲ್ಲ ತಟ್ಟೆನ ಫಿಲ್ ಮಾಡ್ಕೊಳ್ಳೋಷ್ಟರಲ್ಲಿ ಇವರು ತಟ್ಟೆನ ಇಟ್ಟು ಶಾಸ್ತ್ರನ ಮಾಡ್ಕೊಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ರು. ನೀವೇ ನೋಡಿದ ಹಾಗೆ ಎಲ್ಲ ಒಂದು ಫಂಕ್ಷನ್ನು ಕೂಡ ತುಂಬ ಚೆನ್ನಾಗಾಯಿತು. ಯಾವುದೇ ಒಂದು ಊಟನೂ ಕೂಡ ಯಾವುದೇ ವ್ಯತ್ಯಾಸವೂ ಇರಲಿಲ್ಲ. ಎಲ್ಲರೂ ತುಂಬ ಇಷ್ಟನೇ ಪಟ್ಟರು. ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಅಂತ ಹೇಳಿ. ಎಲ್ಲ ಫಂಕ್ಷನು ಕೂಡ ತುಂಬ ಖುಷಿಯಾಗಾಯಿತು. ಹಾಗೆ ಪ್ರತಿಯೊಂದು ವೀಡಿಯೋನೂ ಕೂಡ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಎಲ್ಲನೂ ಕೂಡ ನಮ್ಮ ಜುಬೇರ್ ವೀಡಿಯೋನ ಮಾಡ್ಕೊಂಡಿದ್ದ. ನನಗಂತೂ ಸಖತ್ ಖುಷಿ ಆಯಿತು. ಇದು ಲಾಸ್ಟ್ ವೀಡಿಯೋ ಆಗಿರುತ್ತೆ. ಪ್ರತಿಯೊಂದನ್ನು ಮಾಡುವಾಗ ಏನಾದರೂ ಒಂದು ವ್ಯತ್ಯಾಸಗಳು ಆಗುತ್ತೆ. ಅದಕ್ಕೆಲ್ಲ ನಾವುಗಳು ಯಾವುದೇ ಒಂದು ಗೊಂದಲ ಮಾಡ್ಕೊಳ್ಳಿ, ಯಾವುದೇ ಒಂದು ಕಿರಿಕ್ ಮಾಡ್ಕೊಳ್ದೆ ನಗ್ನಗ್ತಾ ಖುಷಿಯಾಗಿ ನಾವು ಫಂಕ್ಷನ್ಗಳನ್ನ ಮಾಡಬೇಕು. ಏಕೆಂದರೆ ಪ್ರತಿ ಸಾರಿ ನಾವು ಮದುವೆನ ಮಾಡಲ್ಲ, ಒಂದು ಸರಿ ನಾವು ಮದುವೆನ ಮಾಡೋಂಥದ್ದು. ಹಾಗಾಗಿ ಏನೇ ಬಂದ್ರೂ ಅದನ್ನು ಸಹಿಸ್ಕೊಂಡು ಎಲ್ಲರೂ ನಗ್ನಗ್ತಾ ಒಗ್ಗಟ್ಟಿನಲ್ಲಿ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಖುಷಿಯಾಗಿರ್ಬೋದು. ಹಾಗೆ ಫಂಕ್ಷನ್ಸ್ ಅಂದಮೇಲೆ ನೀವೇ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರೂ ಒಂದೇ ಥರ ಇರಲ್ಲ. ಒಂದು ತಪ್ಪಿರುತ್ತೆ, ಒಂದು ಸರಿ ಇರುತ್ತೆ. ಏನೇ ಬಂದ್ರೂ ಅಷ್ಟೇ. ಆಮೇಲೆ ಇವರೇ ಎಲ್ಲ ಮಾಡ್ತಾರೆ, ಅದು ಇದು ಈ ಥರ ಕಿರಿಕ್ಗಳು ತುಂಬ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಮಗೆ ಯಾರು ಇಂಪಾರ್ಟೆಂಟ್ ಇರೋರಿಗೆ ನಾವು ಏನು ಮಾಡಬೇಕು ಆ ಕರ್ತವ್ಯನ ನಾವು ಮಾಡಬೇಕು. ಏನೇ ಇದ್ರೂ ಸಹಿಸ್ಕೊಬೇಕು ಅನ್ನೋ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನನಗೆ ಬೇರೆಯವ್ರು ಹೇಗೆ ಏನೂ ಗೊತ್ತಿಲ್ಲ. ನಾನು ಮಾತ್ರ ಸೀರಿಯಸ್ಲಿ ಯಾವುದೇ ಒಂದು ಕೆಲಸನ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಯಾವುದೇ ಒಂದು ಫಂಕ್ಷನ್ ಇರ್ಬೋದು, ಅದು ಪೂರ್ತಿ ಆಗೋವರೆಗೂ ನನ್ನ ಕೈಲಾಗಿದ್ದನ್ನು ನಾನು ಮಾಡ್ತಾನೆ ಇರ್ತೀನಿ. 1000 ಜನಗಳು 1000 ಮಾತಾಡಿದ್ರು ನನಗೆ ಯಾವುದೇ ಹರ್ಟ್ ನಾನು ಮಾಡ್ಕೊಳ್ಳಲ್ಲ. ಹರ್ಟ್ ಆಗುತ್ತೆ, ಬಟ್ ಅದನ್ನು ನಾನು ತೋರಿಸ್ಕೊಳಕ್ಕೆ ಹೋಗಲ್ಲ. ಓಕೆ ಅಂದರೆ ನೀವು ಅಂದ್ಕೊಳ್ಳಿ, ನಾನು ಮಾಡ್ತಿರ್ತೀನಿ. ನಾನು ಒಳ್ಳೇದಾಗಲಿ ಅಂತ ನಾನು ಮಾಡ್ತಿರೋ ಅಂಥದ್ದು, ಕೆಟ್ಟದ್ದಾಗಲಿ ಅಂತ ನಾನು ಮಾಡ್ತಿರೋದಲ್ಲ. ಹಂಗಾಗಿ ನೀವು ಏನೇ ಮಾತಾಡಿದ್ರೂ ನನಗೆ ಅದೇನು ಅಂದರೆ ಟಚ್ ಆಗಲ್ಲ. ಸೊ ಹಾಗಾಗಿ ನಾನು ಅದೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮಾಡುವಂಥ ಕರ್ತವ್ಯನ ಅಥವಾ ನಾನು ಮಾಡುವಂಥ ಕೆಲಸನ ಅದು ಒಳ್ಳೆಯ ಕೆಲಸ ಆಗಿರೋದ್ರಿಂದ ನಾನು ಯಾವುದಕ್ಕೂ ಭಯಪಡದೆ ನಗ್ನಗ್ತಾ ನಾನು ಮಾಡ್ತೀನಿ. ಈ ಮದುವೆನಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದರು. ಒಂಥರ ಖುಷಿ ಇತ್ತು. ಸೀರಿಯಸ್ಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ನಡೆಯುತ್ತೆ ಅಂತ. ಎಲ್ಲ ಫಂಕ್ಷನ್ನು ಕೂಡ ತುಂಬ ಚೆನ್ನಾಗಿ ನಡೀತು. ಇದು ಲಾಸ್ಟ್ ಫಂಕ್ಷನ್ ಆಗಿರೋದ್ರಿಂದ ಫುಲ್ ವಾಯ್ಸೇ ಕೊಡ್ತಾಯಿದ್ದೀನಿ ನಾನು. ತುಂಬ ಖುಷಿಯಾಯಿತು. ನನ್ನ ತಮ್ಮನ ಮದುವೆ ತುಂಬ ಚೆನ್ನಾಗಾಯಿತು. ಒಳ್ಳೆ ಹುಡುಗಿನೂ ಕೂಡ ಸಿಕ್ಕಿದ್ಲು. ಅವರಿಬ್ಬರೂ ಕೂಡ ದೇವರು ರಾಘವೇಂದ್ರ ತುಂಬ ಚೆನ್ನಾಗಿಟ್ಟಿರಲಿ, ತುಂಬ ಆರೋಗ್ಯವಾಗಿ ಆರೋಗ್ಯ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಒಳ್ಳೆಯ ರೀತಿಲಿ ಅವ್ರು ಬದುಕಲಿ, ಅವ್ರ ಬದುಕು ಯಾವಾಗಲೂ ಬಂಗಾರವಾಗಿರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರನ್ನ. ಅಷ್ಟೇ, ಅದಕ್ಕಿಂತ ಇನ್ನೇನೂ ಇಲ್ಲ. ಎಲ್ಲರಿಗೂ ಅವನ ವಿಷಯದಲ್ಲಿ ಅದೇ ಇಂಟೆನ್ಷನ್ ಇದೆ. ಅಂದರೆ ಅವನು ಒಳ್ಳೆ ಹುಡುಗ, ಅವನಿಗೆ ಒಳ್ಳೇದಾಗಬೇಕು ಅಂತಲೇ ಎಲ್ಲರೂ ಕೂಡ ಬಯಸ್ತಾರೆ. ಬಟ್ ಯಾರೂ ಇಲ್ಲಿ ಹೇಳ್ಕೊಳಕ್ಕಾಗಲ್ಲ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಾನು ಹೇಳ್ಕೊತೀನಿ ಅಷ್ಟೇ. ಬಟ್ ಅವ್ರು ಯಾರೂ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ.
ಪ್ರತಿಯೊಬ್ಬರೂ ಅವನಿಗೆ ಗೊತ್ತಿರೋರು ಅವನಿಗೆ ಅದನ್ನೇ ಬಯಸ್ತಾರೆ. ತುಂಬ ಒಳ್ಳೆಯ ಹುಡುಗ, ಅವ್ನ ಲೈಫಲ್ಲಿ ಅವ್ನು ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಈ ಥರ ಶಾಸ್ತ್ರಗಳನ್ನ, ಯಾವ ಥರ ಮಾಡ್ತಾರೆ? ಈ ಥರ ತಟ್ಟೆ ಎಲ್ಲ ತುಂಬಿ ಮಾಡ್ತಾರಾ ಅಥವಾ ಬೇರೆ ಥರ ಮಾಡ್ತಾರಾ ಅಂತಲೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಮ್ಮ ಸಾನು ಬಂಗಾರಿ ಎಷ್ಟು ತುಂಟಿ ಅಂದರೆ ಅವ್ರ ಅಕ್ಷತೆನ ಹಚ್ಚಿದ್ರು ನನಗೆ. ಅದನ್ನು ಹೇಗಾದರೂ ಮಾಡಿ ಕೀಳಬೇಕು ಅಂತ ಹಣೆನೂ ಸೇರಿಸಿ ಕಿತ್ತಾಕ್ಬಿಟ್ಲು. ಅಷ್ಟೊಂದು ಸ್ಟ್ರಾಂಗು ನಮ್ಮ ಸಾನು. ಅವಳು ಯಾವ ಥರ ಪರಿಚಿದ್ಲು ಅಂದರೆ ಒಂದು ನಿಮಿಷ ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ, ಆ ಥರ ಪರಿಚ್ಬಿಟ್ಲು. ಆಮೇಲೆ ಓಕೆ ಅವಳೇ ಕೂಲ್ ಆದ್ಲು. ಅದನ್ನೆಲ್ಲ ತೆಗ್ದಾಯ್ತಲ್ಲ, ಇನ್ನೇನು ಆರಾಮಾಗಿ ತೆಗ್ದಿಸ್ದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಇದ್ಲು ಅವಳು. ನಮ್ಮ ಜುಬೇರ್ನಂತೂ ಎಲ್ಲ ವಿಡಿಯೋಗ್ರಾಫರ್ ಹಾಗೆ ಹೀಗೆ ವಿಡಿಯೋ ಮಾಡ್ತಾನೆ ಅಂತೆಲ್ಲ ರೇಗಿಸ್ತಿದ್ರು. ಏನೇ ರೇಗಿಸಿದ್ರು ಯಾವುದೂ ಕೂಡ ಬೇಜಾರು ಮಾಡ್ಕೊಳ್ದೆ ಪ್ರತಿಯೊಂದೂ ಪಿನ್ ಪಾಯಿಂಟ್ ಎಲ್ಲನೂ ಕೂಡ ಅವನು, ನಾವು ಮೊದಲು ಹಳದಿಯಿಂದ ಅಂದರೆ ಚಪ್ರ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದ್ದಿಂದ ಹಿಡಿದು ಇದು ಲಾಸ್ಟ್ ವಿಡಿಯೋ ಇಲ್ಲಿವರೆಗೂ ಕೂಡ ಪಾಪ ಪೂರ್ತಿ ವಿಡಿಯೋ ಮಾಡಿಕೊಟ್ರು ನಮ್ಮ ಜುಬೇರನೇ. ಎಲ್ಲ ಎಷ್ಟೇ ರೇಗಿಸಿದ್ರು, ಎಷ್ಟು ಏನು ಅವಮಾನ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಳ್ದೆ ನೀಟಾಗಿ ವಿಡಿಯೋ ಮಾಡಿದ್ದಾನೆ ಪಾಪ. ಅಷ್ಟು ವಿಡಿಯೋ ಮಾಡಿರೋದ್ರಿಂದ ನಮಗೆ ಫೋಟೋಗ್ರಾಫರ್ ವೀಡಿಯೋಸ್ನ ನಮಗೆ ಕೊಟ್ಟ ಮೇಲೆ ನೋಡೋ ಅಂಥ ಅವಶ್ಯಕತೆ ಕಮ್ಮಿನೇ ಆಗಿದೆ ಅಂತ ಹೇಳ್ಬೋದು. ಏಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಟ್ಯೂಬಲ್ಲೇ ನೋಡ್ಕೊಂಬಿಟ್ರು ಎಲ್ಲ ವೀಡಿಯೋಸ್ನೂ. ಎಲ್ಲ ವೀಡಿಯೋನು ಪ್ರತಿಯೊಂದು ವೀಡಿಯೋಸ್ನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ನಾನಂತೂ ಏನೂ ಮಾಡಿಲ್ಲ, ಎಲ್ಲ ಜುಬೇರೇ ಮಾಡಿರೋದು. ಜುಬೇರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನನಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ನನ್ನ ತಮ್ಮನ ಮದುವೆ ನಾನು ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಬಂದುಬಿಟ್ಟಿತ್ತು ನನಗೆ. ಅವನು ಪ್ರತಿಯೊಂದೂ ಅವನಿಗೂ ಕೂಡ ತುಂಬ ಕೆಲಸ ಇತ್ತು. ಅವನು ಎಲ್ಲನೂ ನಿಂತ್ಕೊಂಡು ಮಾಡಬೇಕು. ಅಣ್ಣನ ಮದುವೆ ಆಗಿರೋದ್ರಿಂದ ಅವನಿಗೂ ಕೆಲಸ ಇದ್ರೂ ಕೂಡ ಪಾಪ ಮಧ್ಯೆ ಫೋನ್ ಅವನ ಹತ್ರನೇ ಇಟ್ಕೊಂಡು, ನಾನು ಫೋನೇ ಮುಟ್ತಿರಲಿಲ್ಲ, ಎನಿ ಟೈಮ್ ಫೋನ್ ಅವನ ಹತ್ರನೇ ಇಟ್ಕೊಂಡು ವೀಡಿಯೋಸ್ನ ಮಾಡ್ಕೊಂಡಿದ್ದಾನೆ. ನನಗಂತೂ ಈ ಟೆನ್ಷನ್ ಮಧ್ಯದಲ್ಲಿ ಅದು ಒಂದು ನಾನು ಮಾಡೋದಾಗಿದ್ದರೆ ಸೀರಿಯಸ್ಲಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಡ್ತಿದ್ದೆ ಅನಿಸುತ್ತೆ. ಪ್ರತಿಯೊಂದೂ ಅವ್ನು ವೀಡಿಯೋ ಮಾಡೋದ್ರಿಂದ ನಾನು ಯೂಟ್ಯೂಬ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಹೆಲ್ಪ್ ಆಯಿತು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನ್ನ ತಮ್ಮನಿಗೆ ಜುಬೇರ್ಗೆ ಕಮ್ಮಿನೇ ಅಂತ ಹೇಳ್ಬೋದು. ಹಾಗಾಗಿ ಅವ್ನು ಯಾವುದೇ ವೀಡಿಯೋಸಲ್ಲಿ ಕಾಣಿಸ್ಕೊಂಡಿಲ್ಲ ಪಾಪ. ಅವ್ನು ಬರೀ ವೀಡಿಯೋ ಮಾಡೋದೇ ಆಗಿದೆ. ಹಾಗಾಗಿ ಯಾವ ಲಾಗಲ್ಲೂ ಕೂಡ ಅವ್ನು ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಹಾಗೆ ನಮ್ಮ ಅಬ್ಬಿದು ಭೂಮಿದು ಈ ಔಟ್ಫಿಟ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮುಖಾಂತರ ಎಲ್ಲನೂ ತಿಳಿಸಿ. ಮತ್ತು ನೀವು ಶಾಸ್ತ್ರನೆಲ್ಲ ಹೇಗೆ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಆದರೂ ಪರವಾಗಿಲ್ಲ ಇನ್ನೊಂದು ಹೇಳ್ತಿದ್ದೀನಿ. ತಿಳಿಸಿ ಹೇಗೆಲ್ಲ ಮಾಡ್ತೀರಾ ನೀವು, ಈ ಥರ ಯಾವ್ಯಾವ ರೀತಿ ನೀವು ಶಾಸ್ತ್ರಗಳನ್ನ ಮಾಡ್ತೀರಾ ಅಂತಲೂ ಕೂಡ ನಮಗೆ ಹೇಳಿ ಕಮೆಂಟ್ ಮುಖಾಂತರ. ಈಗ ಹುಡುಗನ ಕಡೆಯಿಂದ ಹುಡುಗಿಗೆ ಕುಂಕುಮ ಎಲ್ಲ ಇಟ್ಟು ಈ ಚೆಂಡಾಟನ ಹೂವಿನ ಚೆಂಡಾಟ ಅಂತ ಹೇಳಿ ಇದನ್ನು ಆಡಿಸ್ತಾರೆ. ಅಂದರೆ ಒಂದೊಂದು ಸೈಡು ಇದನ್ನು ಆಡಿಸ್ತಾರೆ. ಅಂದರೆ ನಮ್ಮಲ್ಲೇ ಡಿಫ್ರೆನ್ಸ್ ಇದೆ. ನಮ್ಮ ಅಮ್ಮನ ಮನೆ ಕಡೆ ಇದನ್ನೆಲ್ಲ ಮಾಡಿಸಲ್ಲ. ಈ ಕಡೆ ಎಲ್ಲ ನಮ್ಮ ಅಭಿಮನೆಯವ್ರ ಕಡೆ ಎಲ್ಲ ಇದನ್ನು ಮಾಡಿಸ್ತಾರೆ. ಸೊ ಎಲ್ಲ ಆಯಿತು, ಎಲ್ಲ ಶಾಸ್ತ್ರನೂ ಮಾಡಿ ಆಯಿತು. ಹಾಗಾಗಿ ಪ್ರತಿಯೊಂದು ತಟ್ಟೆನೂ ಕೂಡ ನಾವು ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಎತ್ತಿಡ್ತಾಯಿದ್ವಿ. ಇದೆಲ್ಲನೂ ಎತ್ತಿಟ್ರೆ ಊಟಕ್ಕೆ ಕೊಡೋಕ್ಕೆಲ್ಲ ಈಸಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ಆ ಸೈಡು ಅಂದರೆ ಆಲ್ರೆಡಿ ಆ ಮನೆಯಲ್ಲಿ ಊಟ ಎಲ್ಲ ಸ್ಟಾರ್ಟ್ ಮಾಡಿದರು, ಊಟ ಎಲ್ಲ ಕೊಡ್ತಾಯಿದ್ರು. ಇಲ್ಲೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದೇಳಲಿ ಅಂತ ಹೇಳಿ ತಟ್ಟೆ ಸಾಮಾನೆಲ್ಲ ಎತ್ತಿಡ್ತಾಯಿದ್ವಿ. ಹಾಗೆ ಎಲ್ಲ ಊಟಕ್ಕೂ ಕೂಡ ಕುತ್ಕೊತಾಯಿದ್ರು. ಆ ಕಡೆ ಈ ಕಡೆ ಎಲ್ಲ ಎರಡೂ ಮನೆಯಲ್ಲೂ ಜಾಗ ಇದೆಯಲ್ಲ, ಹಾಗಾಗಿ ಎರಡು ಮನೇಲಿ ಎಲ್ಲಾದರೂ ಕೂಡ ಕೂರ್ಬೋದು ಅಂತ ಹೇಳಿ ಊಟಕ್ಕೆಲ್ಲ ಕೂರ್ತಾಯಿದ್ರು. ಹಾಗೆ ಅಕ್ಕ ಇವರು ಆರತಿ ಬೆಳಗಬೇಕಿತ್ತು, ಲಾಸ್ಟಲ್ಲಿ ಆರತಿ ಬೆಳಗ್ಬಿಡ್ತೀನಿ ಅಂತ ಹೇಳಿ ಆರತಿ ಬೆಳಗ್ತಾಯಿದ್ರು. ಅಂದರೆ ಆಮೇಲೆ ನೆಕ್ಸ್ಟು ಊಟನೂ ನೋಡಿ, ಇಲ್ಲಿ ಊಟನೂ ಕೂಡ ಮಾಡ್ತಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಗಂಡಸರೆಲ್ಲ ಊಟಕ್ಕೆ. ಇನ್ನು ಏನಿದ್ರು ಹೆಂಗಸ್ರುಗಳು ಊಟಕ್ಕೆ ಕೂರಬೇಕು ಅಷ್ಟೇ. ಸೊ ಗೈಸ್, ನನ್ನ ವಿಡಿಯೋ ಹೇಗಿತ್ತು, ಇಷ್ಟ ಆಯಿತಾ ನಿಮಗೆ? ಫುಲ್ ವಾಯ್ಸ್ ಕೊಟ್ಟಿದ್ದೀನಿ, ಅಂದರೆ ನಾನು ಇನ್ನೇನು ಮ್ಯೂಸಿಕ್ ಹಾಕಿಲ್ಲ. ನಿಮ್ಗೇನಾದ್ರು ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.